ಹಲೋ ಫ್ರೆಂಡ್ಸ್, ಹಾಯ್, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿ, ಇಂಪಾರ್ಟೆಂಟ್ ಕೂಡ. ನೋಡಿ, ಒಂದು ಬಟ್ಲು ಮಖಾನ ತೊಗೊಂಡಿದ್ದೀನಿ ನಾನು. ಈ ಥರ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಮಖಾನ ತೊಗೊಂಡಿದ್ದೀನಿ. ತುಂಬ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ತುಂಬ ಯೂಸ್ಫುಲ್ ಇದೆ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ತುಂಬ ವೀಕ್ನೆಸ್ ಇರುತ್ತೆ. ನೋಡಿ, ಇಲ್ಲಿ ಒಂದು ಬಟ್ಲು ಬಾದಾಮ್ ತೊಗೊಂಡಿದ್ದೀನಿ, ಆಲ್ಮಂಡ್. ತುಂಬ ವೀಕ್ ಆಗಿರ್ತಾರೆ ಮಕ್ಕಳು, ಸರಿಯಾಗಿ ಊಟ ಮಾಡಲ್ಲ. ಅದಕ್ಕೋಸ್ಕರ ಇಂಥದನ್ನೆಲ್ಲ ಕೊಟ್ಟರೆ ಮಕ್ಕಳು ತುಂಬ ಶಕ್ತಿಯುತವಾಗಿ ಆಗ್ತಾರೆ, ಎನರ್ಜಿ ಚೆನ್ನಾಗಿ ಬರುತ್ತೆ. ನೀವು ಯಾವ ವಯಸ್ಸಿನವರಾದರೂ ಇದನ್ನ ಕುಡಿಬೋದು. ಏಜ್ ಲಿಮಿಟ್ಸ್ ಇಲ್ಲ ಇದಕ್ಕೆ. ವಯಸ್ಸಾದವರು ಕುಡಿಬೋದು, ವಯಸ್ಸಿನವರು ಕುಡ್ಬೋದು, ಮಕ್ಳಿಗೂ ಕೊಡ್ಬೋದು, ಎಲ್ಲರೂ ಕುಡಿಬೋದು. ಮಂದಿ ಎಲ್ಲ ಕುಡಿಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಇಲ್ಲಿ 3 ರಿಂದ 4 ಟೀ ಸ್ಪೂನು ನಾನು ಅಗಸೆ ಬೀಜನ ತೊಗೊಳ್ತಾ ಇದ್ದೀನಿ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್. ಇವನ್ನ 3 ಒಟ್ಟಿಗೆ ಫಸ್ಟು ಮಖಾನ ಹಾಕಬೇಕು, ಆಮೇಲೆ ಬಾದಾಮಿ ಹಾಕಬೇಕು, ಆಮೇಲೆ ಅಗಸೆ ಬೀಜ ಹಾಕಬೇಕು. ಸ್ವಲ್ಪ ರೋಸ್ಟ್ ಮಾಡಬೇಕು, ತುಂಬ ಲೈಟಾಗಿ, ತುಂಬ ಜಾಸ್ತಿ ಸೀದೋಗೋ ಥರ ಬೇಡ, ಕ್ರಿಸ್ಪಿ ಆಗಬೇಕು. ಆ ಥರ ರೋಸ್ಟ್ ಮಾಡಿಬಿಟ್ಟು ಇದನ್ನು ನೋಡಿ, ಅದು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಚಿಟಪಟ ಅನ್ನತ್ತೆ ಅಗಸೆ ಬೀಜ. ಆವಾಗ ತೆಗೆದುಬಿಡಿ ಅದನ್ನು ಒಂದು ಖಾಲಿ ಪಾತ್ರೆಗೆ ಹಾಕ್ಕೊಳ್ಳಿ. ಅದು ಫುಲ್ ತಣ್ಣಗಾಗಬೇಕು, ಬಿಸಿ ಇರೋವಾಗ ರುಬ್ಬಕ್ಕಾಗಲ್ಲ, ಅಂದರೆ ಪುಡಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಅದೇ ಕಡಾಯಿಗೆ ಇದು ನೋಡಿ, ಬಿಳಿ ಎಳ್ಳು, ಇದು ಅಷ್ಟೇ 2 ರಿಂದ 3 ಟೀ ಸ್ಪೂನು ಬಿಳಿ ಎಳ್ಳು. ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ, ಆಮೇಲೆ ಹೆಲ್ದಿನೂ ಕೂಡ. ಅದಕ್ಕೋಸ್ಕರ ಇದನ್ನು ಅಷ್ಟೇ 2 ರಿಂದ 3 ನಿಮಿಷ ಹುರ್ಕೊಳ್ಳಿ. ತುಂಬ ಸೀದೋಗೋದು ಬೇಡ, ಜಾಸ್ತಿ ಹುರಿಯೋದು ಬೇಡ, ಲೈಟಾಗಿ ಸೇಮ್ ಅವೆಲ್ಲ ಒಂದೇ ಪಾತ್ರೆಗೇ ಎಲ್ಲನೂ ಹುರ್ಕೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ. ಸಪ್ರೇಟಾಗಿ ಇಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಟ್ಟಿಗೆ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಗಸಗಸೆ ಅಂದರೆ ಪಪ್ಪಿ ಸೀಡ್ಸ್, ಅದೊಂದು ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ. 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಇದನ್ನು ಅಷ್ಟೇ 2 ರಿಂದ 3 ಒಂದು ನಿಮಿಷ ಹುರಿದ್ರೆ ಸಾಕು ಇದು, ಯಾಕಂದರೆ ತುಂಬ ಬೇಗ ಸೀದೋಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷ ಹುರ್ಕೊಂಡು ಸ್ವಲ್ಪ ಬೆಚ್ಚಗಾದ ತಕ್ಷಣ ಇದನ್ನು ಅಷ್ಟೇ ಅದೇ ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ ಹುರಿದು ಸ್ವಲ್ಪ ಎಲ್ಲ ಹುರಿದಾದ್ಮೇಲೆ ಒಟ್ಟಿಗೆ ಇಟ್ಬಿಡಬೇಕು ತಣ್ಣಗಾಗೋಕ್ಕೆ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು, ಚೆನ್ನಾಗಿ ಪುಡಿ ಬರುತ್ತೆ. ಬಿಸಿ ಇದ್ದಾಗ ಮಾಡಿದ್ರೆ ಮೇಣದ ಥರ ಆಗೋಗ್ಬಿಡುತ್ತೆ, ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ನೋಡಿ, ನಾನು ಎಲ್ಲನೂ ಒಂದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೇ ರೀತಿ ಈಗ ಒಣ ಖರ್ಜೂರನೂ ನಾವು ಹುರ್ಕೋಬೇಕು ಇದರಲ್ಲಿ. ನೋಡಿ, ಡ್ರೈ ಡೇಟ್ಸ್ ಅಂತ, ಅದು ನೋಡಿ, ಅದನ್ನೂ ಅಷ್ಟೇ ಜಾಸ್ತಿ ಹೊತ್ತು ಬೇಡ, ಒಂದು 3 ರಿಂದ 4 ನಿಮಿಷ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಸೀದು ಹೋದರೆ ಟೇಸ್ಟ್ ಹೋಗಿಬಿಡುತ್ತೆ. ಇದನ್ನು ಬರೀ ದೊಡ್ಡವರೇ ಕುಡಿಬೇಕು, ಮಕ್ಕಳೇ ಕುಡಿಬೇಕು ಅನ್ನೋ ಹಾಗೇನಿಲ್ಲ. ಯಾವ ಏಜ್ನವರಾದರೂ ಕುಡಿಬೋದು, ದೊಡ್ಡವರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕುಡಿಬೋದು. ಎನರ್ಜಿ ಬರುತ್ತೆ, ಚೆನ್ನಾಗಿ ಶಕ್ತಿ ಬರುತ್ತೆ, ಮಕ್ಕಳಿಗೆ ಹಸಿವಾಗುತ್ತೆ, ಚೆನ್ನಾಗಿ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಏನು ಕಪ್ಪಗಾಗೋವರೆಗೂ ಬೇಕಿಲ್ಲ. ಇದಿಷ್ಟು ಹುರ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗಬೇಕು, ಚೂರು ಬಿಸಿ ಇರಬಾರ್ದು. ಅದು ತಣ್ಣಗಾಗೋವರೆಗೂ ನೋಡಿ, ಇದು ರಾಕ್ಸ್ ಶುಗರು ಅಂತ ಕೆಂಪು ಶುಗರ್ ಸಿಗುತ್ತೆ ಅಂಗಡಿಗಳಲ್ಲಿ. ಅದನ್ನು ನಾನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಮಸಾಲೆಗೆ ನಾನು ಅಷ್ಟು ಡ್ರೈ ಫ್ರೂಟ್ಸ್ಗೆ ಇಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಯಾವ ಅಳತೆಗೆ ತೊಗೊತೀರೋ ಅದೇ ರೀತಿ ನೀವು ಸಕ್ಕರೆನೂ ಹಾಕ್ಕೋಬೋದು. ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ, ಆಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಸಕ್ಕರೆ ಆ್ಯಡ್ ಮಾಡೋದು ಬೇಡ. ನೋಡಿ, ಇವಾಗ ಇದು ಅರ್ಧ ಅಂದರೆ ಆಲ್ಮೋಸ್ಟ್ ಪೌಡರ್ ಆಗಿದೆ. ಇದರಲ್ಲಿ ಸ್ವಲ್ಪ ಪೌಡರ್ನ ಸೈಡಲ್ಲಿ ತೆಗೆದುಬಿಟ್ಟು ಆಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು. ಒಂದೇ ಸತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ನಾನಿವಾಗ 3 ಪೀಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲಿ ಇಷ್ಟು ಹಾಕಿ ತೆಗೆದಿದ್ದೀನಿ. ಕಮ್ಮಿ ಆದರೆ ಹಾಕ್ಕೋಬೋದು, ತುಂಬ ಸ್ವೀಟ್ ಇರಬಾರ್ದು. ಪ್ರೋಟೀನ್ ಪೌಡ್ರು ಲೈಟಾಗಿರಬೇಕು. ನೋಡಿ, ಇವಾಗ ಅದನ್ನು ಹಾಕಿ ಪುಡಿ ಮಾಡಿದ್ದೀನಿ, ಶುಗರ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿಬಿಡಿ. ಸ್ವಲ್ಪ ಬಿಸಿ ಇರುತ್ತಲ್ವ ಮಿಕ್ಸಿಗೆ ಹಾಕಿದಾಗ, ತಣ್ಣಗೆ ನೋಡಿ. ಇದಕ್ಕೆ ಶುಗರ್ ಹಾಕದೇ ಇರೋದು ಪಾತ್ರೆಲಿರೋದು, ಜಾರಲ್ಲಿರೋದು ಶುಗರ್ ಹಾಕಿರೋದು. ನೋಡಿ, ಅದನ್ನೆರಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ, ಅದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಜಾರ್ ತೊಗೊಂಡು ನೀವು ಸ್ಟೋರ್ ಮಾಡಿಟ್ಕೊಂಡು ಡೈಲಿ ಮಕ್ಕಳಿಗೆ ಬೆಳಗ್ಗೆ ಹಾಲಲ್ಲಿ 1 ಕಪ್ ಹಾಲು ಬಿಸಿ ಮಾಡಿ ಇದನ್ನು ಹಾಕ್ಕೊಟ್ರೆ, 1 ಸ್ಪೂನ್ ಸಾಕು, ಜಾಸ್ತಿ ಬೇಕಿಲ್ಲ. ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಅಂಗಡೀಲಿ ತುಂಬ ದುಡ್ಡು ಜಾಸ್ತಿ ಇರುತ್ತೆ, ಅದನ್ನು ತರೋದಕ್ಕಿಂತ ಮನೇಲೇ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.